ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮಾವಿನ ಹಣ್ಣಿನ ರೈತ ಮಾಡ್ತಾಯಿದ್ದೀವಿ. ಅದಕ್ಕೆ ಇವಾಗ ಒಗ್ಗರಣೆ ಕೊಡ್ಕೊತಾ ಇದ್ದೀವಿ. ಒಂದು ಪಾತ್ರೆ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ತೊಗೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಮೆಂತೆ ಎಷ್ಟು ಹಾಕಿದ್ರಿ ತೋರಿಸಮ್ಮ. ಇಷ್ಟು ಮೆಂತೆ ಹಾಕಬೇಕಷ್ಟೆ, ಬೆಳ್ಳುಳ್ಳಿ ಹಾಕಿಲ್ಲ, ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಅರಿಶಿಣ, ಫಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಿ ಅಂದರೆ ಮಾವಿನ ಹಣ್ಣು ತೊಗೊಳ್ಬೋದು, ಸ್ವಲ್ಪ ಕಾಯಿನೇ ತೊಗೊಳ್ಬೋದು. ಸಿಪ್ಪೆ ಎಲ್ಲ ತುರ್ಕೊಂಡದೆಲ್ಲ ಬೇಕಾದ್ರೆ ಚಾಕುಲು ಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡು ಈ ರೀತಿಯಲ್ಲಿ ಗೊಲ್ಟು ತೊಗೊಳ್ಬೇಕು. ಆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಬೇಕಾದ್ರೆ ಹಾಕ್ಕೊಳ್ಬೋದು. ನಾವು ಹಾಕಿದ್ದೀವಿ. ಇದೇನು ಮಾಡಿದ್ದೀವಿ ಅಂದರೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹಣ್ಣನ್ನೆಲ್ಲ ಫಸ್ಟು ನಾವು ಬೇಯಿಸಿಟ್ಕೊಂಡು ಇದು ರೈತ ಮಾಡೋದು. ಚೆನ್ನಾಗಿ ಹಿಸಕಬೇಕು ಇದನ್ನು, ಯಾವುದು ಈ ಗೊಲ್ಟು ಚೆನ್ನಾಗಿ ಅಂದರೆ ಗೊಲ್ಟು ಫುಲ್ಲು ಪ್ಲೈನ್ ಆದಂಗೆ ಹಿಸ್ಕೋದಲ್ಲ, ಲೈಟಾಗಿ ಹಿಸ್ಕೊಳ್ಬೇಕು ಅಷ್ಟೇ. ಅದು ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಇವಾಗ ಸ್ವಲ್ಪ ಹಿಂಗು ನೀವು ಇವತ್ತು ಫಸ್ಟೇ ಒಗ್ಗರಣೆ ಕೊಡ್ಕೊಂಡಿದ್ದೀರಿ ಮಮ್ಮ. ಇಲ್ಲ, ಫಸ್ಟಿಗೆ ಕೊಡೋದ. ಅವತ್ತಿಂದು ಮೊನ್ನೆ ಒಗ್ಗರಣೆ ಫಸ್ಟ್ ಕೊಟ್ಟಿರಲಿಲ್ಲ ನೋಡ್ರಿ, ಅದು ಬೆಂಕಿಯಾಗಿತ್ತು. ಇದು ಇವಾಗ ಬೆಲ್ಲ ಹಾಕಬೇಕು, ಕರ್ಬೇವಿನ ಸೊಪ್ಪು ಹಾಕಬೇಕು. ಹಾಕಿಲ್ಲ, ತೋರಿಸ್ತೀನಿ. ಇಷ್ಟು ದೊಡ್ಡ ಬೆಲ್ಲ ಹಾಕಬೇಕು. ಸಾಕು ಅಷ್ಟೇ ಅಮ್ಮ, ಕಮ್ಮಿ ಆದರೆ ಹಾಕೊಳ್ಳೋದು ಸರಿ ಆಗತ್ತ ಅಂತ. ನೋಡುವ, ಸ್ವಲ್ಪ ಸಿಹಿ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋದು ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಉಪ್ಪು ಕಮ್ಮಿ ಆದರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡೋಣ. ಇಷ್ಟು ಕರ್ಬೇವಿನ ಸೊಪ್ಪು ಇದಕ್ಕೀಗ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಚೆನ್ನಾಗಿ ಇವಾಗ ಕುದಿಬೇಕು. ಕುದ್ದಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕಾಗತ್ತೆ. ಎಷ್ಟೊಂದು 1/2 ಸ್ಪೂನ್ 1 ಸ್ಪೂನ್ ಚಿಲ್ಲಿ ಪೌಡರ್ ಅಷ್ಟೇ. ಈಗ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಬಿಡಬೇಕಷ್ಟೆ. ಮಾವಿನ ಹಣ್ಣಿನ ರೈತ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ದಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ. ಸಗದಾಗಿ ಬರೋದು ಮಾತ್ರ ಊಟ ಮಾತ್ರ ಸರಿಯಾಗಿ ಸೇರುತ್ತೆ. ಊಟ ಸೇರಿದ್ದವರಿಗೆ ಇದನ್ನು ಮಾಡ್ಕೊಂಡು ತಿಂದರೆ ಮಾತ್ರ ಭರ್ಜರಿ ಊಟ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.